ಈಗ ಹನುಮಂತನ ಬಗ್ಗೆ ನಾವು ಬೇಸಿಕಲಿ ಅಂದರೆ ಈಗ ಸಿನಿಮಾಗಳ ಪ್ರಕಾರ ಅಥವಾ ಕೆಲವು ಕಥೆಗಳ ಪ್ರಕಾರ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂಥ ಟೈಮಲ್ಲಿ ಆತ ಅಯೋಧ್ಯೆಯಿಂದ ಬರ್ತಾ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಹಂಪಿ ಏನಿದೆ ಅಲ್ಲ, ಇಲ್ಲಿ ಹನುಮಂತ ಹುಟ್ಟಿದಂಥ ಜಾಗ, ಇಲ್ಲಿ ಹನುಮಂತ ಕಾಣಿಸ್ಕೊಂಡ ಅಂತ. ಇದು ಏನು ಕತೆ? ಹನುಮಂತ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಮಾತ್ರ ಆಂಜನೇಯನ ಪ್ರಸ್ತಾಪ ಇದೆ. ಆದರೆ ತುಳಸಿದಾಸರು ಬರೀತಾರೆ ತುಳಸಿ ರಾಮಾಯಣದಲ್ಲಿ, ಚಾರೋ ಯುಗ ಪರ ತಾಪತ್ ಮಹಾರ ಹೇ ಪರ ಸಿದ್ಧ ಜಗತ್ತು ಉಜಿಯಾರ. 4 ಯುಗಗಳಲ್ಲಿ ಇದ್ದವನಿವನು, ಮೇಲಾಗಿ ಚಿರಂಜೀವಿ, ಸಾವೇ ಇಲ್ಲ, ಅಮೃತಪುತ್ರ. ಹಾಗಾದರೆ ಈಗ ಜನ ಕೇಳ್ಬೋದು ಇವಾಗ, ನೀವು ಪಾಡ್ಕಾಸ್ಟಲ್ಲಿ ಚಿರಂಜೀವಿ ಅಂತ ಹೇಳಿದ್ರೆ ಈಗಲೂ ಇದ್ದಾನೆ ಅಂತ ಹೇಳಿದ್ರಿ, ಹೆಂಗಿದ್ದಾನೆ ಅಂತ. ಶರೀರ ರೂಪಧಾರಣೆ ಮಾಡುವುದು ಏನಾದರೂ ಟಾಸ್ಕು ಅಸೈನ್ಮೆಂಟ್ ಇದ್ದಾಗ ಅವರು ಶರೀರ ರೂಪಕ್ಕೆ ಬರ್ತಾರೆ, ಉಳಿದ ಹಾಗೆ ಚೈತನ್ಯ ರೂಪದಲ್ಲಿ ಇರ್ತಾರೆ. 4 ಯುಗಗಳಲ್ಲಿ ಪ್ರಾಣಿಗಳು ವಾಸ ಇದ್ವಾ? ಜಲಚರಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಮನುಷ್ಯರು, ಸರೀಸೃಪಗಳು. ಆ ಉಸಿರಾಟದಿಂದನೇ ಇದ್ವಾ, ಬದುಕಿದ್ವಾ? ಕರೆಕ್ಟ್. ಉಸಿರಿಲ್ಲದೆ ಬದುಕುವ ಪ್ರಾಣಿ ಯಾವುದಾದ್ರು ಇದೆಯಾ? ಅದು ನಿರ್ಜೀವ ಅಂತ ಹೇಳ್ತೀವಿ. ಸೊ ಪ್ರಾಣದೇವರು ಅಂದರೆ ಯಾರು? ಆಂಜನೇಯ, ಹನುಮಂತ. ಹೌದಾ? ಧನಂಜಯ. ರಾಮನ ಮುಖ್ಯ ಪ್ರಾಣ ಯಾರು? ಹನುಮ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ. ಇದನ್ನು ಸ್ವಲ್ಪ ನಾವು ತಾತ್ವಿಕವಾಗಿ ತಗೊಂಡ್ರೆ, ಎಲ್ಲಿ ಪ್ರಾಣನೋ ಅಲ್ಲಿ ಆತ್ಮನು, ಎಲ್ಲಿ ಆತ್ಮನೋ ಅಲ್ಲಿ ಪ್ರಾಣನು. ಆತ್ಮನಿಲ್ಲದೆ ಪ್ರಾಣನಿಲ್ಲ, ಪ್ರಾಣನಿಲ್ಲದೆ ಆತ್ಮನಿಲ್ಲ. ಇವರಿಬ್ಬರು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಒಂದು ನಾಣ್ಯದ ಮುಖ ಚಲಾವಣೆಯಲ್ಲಿ ಇರೋದಿಲ್ಲ. ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ನಮ್ಮ ಶರೀರದಲ್ಲಿ ಆಪ್ರೇಟ್ ಆಗಬೇಕಾದ್ರೆ ಪ್ರಾಣದೇವರು ಅಂದರೆ ಆಂಜನೇಯ ಒಳಗಡೆ ಹೋಗ್ಬೇಕು, ಹೌದಲ್ಲ? ಯಾವ ಪ್ರಾಣಿ ಒಳಗಡೆ ಆಂಜನೇಯ ಪ್ರವೇಶ ಆಗಲ್ವೋ ಆ ಪ್ರಾಣಿ ಶವ. ಕೇಶವನಲ್ಲಿ ಕೇ ತೆಗೆದ್ರೆ ಉಳಿಯುವುದು ಶವ ಹೇಗೆಯೋ ಹಾಗೆ ಪ್ರಾಣ ರೂಪದಲ್ಲಿರ್ತಾನೆ ಬೇರೆ ಯುಗಗಳಲ್ಲಿ. ಅಗತ್ಯ ಬಂದಾಗ ಅವನು ಒಂದು ಅವತಾರ ತಾಳ್ತಾನೆ.